ಹಾಂ ಹೇಳಲಿಲ್ಲ, ಹೆಂಗಿದೆಯಾ? ರೀ ಮತ್ತದೇ ಕೆಟ್ಟ ಕನಸು. ನೀವು ಯಾವಾಗ ಬರ್ತೀರಾ? ಹೇಳಿದ್ನಲ್ಲ, ಇನ್ನೊಂದು 2 ವಾರ ಬಂದ್ಬಿಡ್ತೀನಿ. ನಾನು ಅಂದ್ಕೊಂಡಿರೋ ಹಾಗಾದರೆ ಇನ್ನೂ ಜಾಸ್ತಿ ಡ್ರಗ್ಸ್ ಸಪ್ಲೈ ಮಾಡ್ಬೋದು. ಏನು ಮೀನ್ಸ್ ಮೆಡಿಸಿನ್ಸ್. ಅಮ್ಮ ಕಾಣೆಯಾಗಿ ಇವತ್ತಿಗೆ 1 ವಾರದ ಮೇಲಾಯಿತು. ನಂಗೆ ತುಂಬ ಭಯ ಆಗ್ತದೆ, ಅಮ್ಮಗೇನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ. ಸರಿಯಾಗಿ ನಿದ್ದೆನೂ ಬರ್ತಿಲ್ಲ. ಲಲಿತ್ ಹೋದ್ಮೇಲೆ ಅಮ್ಮ ತುಂಬ ಕೊರಗಿದ್ಲು. ನನಗೆ ತುಂಬ ಭಯ ಆಗ್ತದೆ. ನೀವು ಬೇಗ ಬನ್ನಿ ಪ್ಲೀಸ್. ಅಳಬೇಡ ಲೀಲಾ, ಲಲಿತ್ಗೆ ಹಾಗಾಗಿದ್ದು ನನಗೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕಂಗೆ ಮಾಡ್ಕೊಂಡ ಆ ಹುಡುಗ? ನೋಡು, ಅಮ್ಮ ಎಲ್ಲಿಗೂ ಹೋಗಿರಲ್ಲ, ಅಲ್ಲೇ ಯಾರ್ದೋ ಪರಿಚಯಸ್ಥರ ಮನೆಗೆ ಹೋಗಿರ್ತಾರೆ. ಈ ಗುಂಬಳ್ಳಿ ಶಮ್ಮಣ್ಣ ಅವ್ರ ಮನೆಗೆ ಏನಾದ್ರು ಹೋಗಿರ್ಬೋದೇನೋ. ನಾನೇ ವಿಚಾರಿಸ್ತೀನಿ, ನೀನೇನು ಗಾಬರಿ ಆಗಬೇಡ ಆಯಿತಾ? ಸರಿ. ಆಮೇಲೆ ಇನ್ನೊಂದು ವಿಷಯ, ನಾನು ಲೀಲಾ ನಾನು ಮತ್ತೆ ಮಾಡ್ತೀನಿ ನಿನಗೆ. ನನ್ನ ತಾಯಿ ಆಗ್ತಿರೋ ವಿಷಯ ಹೇಳೋಣ ಅಂದರೆ ಚೂರ್ಗೆ ಅದಕ್ಕೂ ಪುರ್ಸೋತಿಲ್ವಲ್ಲ. ಅಮ್ಮ ಎಲ್ಲಿ ಹೋಗಿರ್ಬೋದು? ಎಲ್ರಿಗೂ ನಮಸ್ಕಾರ. ಕ್ರೈಮ್ ಟಾಕೀಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾಮಿನಾಥನ್. ಕುಟುಂಬ ಅನ್ನೋದು ಒಂದು ಸಮಾಜದ ಅವಿಭಾಜ್ಯ ಅಂಗ. ಒಂದು ಕುಟುಂಬದಲ್ಲಿ ಆಗೋ ಏರುಪೇರಿನ ಪರಿಣಾಮ ಸಮಾಜದ ಮೇಲೂ ಆಗುತ್ತೆ. ನೀವೀಗ ನೋಡಿದ ಹೆಣ್ಮಗಳ ಹೆಸರು ಲೀಲಾ. ರಮೇಶ್ ಮತ್ತು ಯಶೋಧ ಅವರ ಮಗಳು. ಇವ್ರ ತಮ್ಮನ ಹೆಸರು ಲಲಿತ್. ಮಳವಳ್ಳಿಯ ಹತ್ತಿರ ಇರೋ ಒಂದು ಗ್ರಾಮದ ಪ್ರತಿಷ್ಠಿತ ಕುಟುಂಬ. ಜಮೀನ್ದಾರರಾದ ರಮೇಶ್ ಅವರಿಗೆ ಊರಲ್ಲಿ ಒಳ್ಳೆ ಹೆಸರು. ವಯಸ್ಸಿಗೆ ಬಂದ ಲೀಲಾ ಅವರನ್ನು ಪಕ್ಕದ ಹಳ್ಳಿಯ ಜೀವನ್ ಎಂಬಾತನೊಂದಿಗೆ ಮದುವೆ ಮಾಡ್ತಾರೆ. ಜೀವನ್ ಒಂದು ಮೆಡಿಕಲ್ ಸ್ಟೋರ್ ನಡೆಸ್ತಿರ್ತಾನೆ. ತಂದೆ ತಾಯಿ ಯಾರೂ ಇಲ್ಲದ ಜೀವನ್ಗೆ ಈ ಕುಟುಂಬನೇ ಎಲ್ಲನೂ ಆಗಿರುತ್ತೆ. ಮದುವೆ ಆದ ದಿನದಿಂದನೂ ಜೀವನ್ ಮತ್ತು ಲೀಲಾ ಅವರ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿರ್ತಾರೆ. ಇನ್ನು ಲಲಿತ್ ಅದೇ ಹಳ್ಳಿಯ ಗೌರ್ಮೆಂಟ್ ಕಾಲೇಜಲ್ಲಿ BCom ಓದ್ತಿರ್ತಾರೆ. ರಮೇಶ್ ಅವರು ಲಲಿತ್ಗೆ ಮನೆಯ ಮುದ್ದು ಮಗ ಅಂತ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ರಿಂದಲೋ ಅಥವಾ ಸವಾಸ ದೋಷದಿಂದಲೋ ಲಲಿತ್ ದಾರಿ ತಪ್ತಾನೆ. ಒಮ್ಮೆ ಹೀಗೆ ಒಂದು ಸಂಜೆ ಹೊತ್ತು ಮನೆಯ ಸದಸ್ಯರೆಲ್ಲರೂ ಜಗಲಿ ಮೇಲೆ ಕೂತಿರೋವಾಗ ನಮಸ್ತೆ ಮಾವ. ನಿದ್ದೆ ಚೆನ್ನಾಗಿ ಬಂತಾ? ಮತ್ತೆ ಇನ್ನೇನು ಹೇಳಿ ಅಂದರೆ, ಹೇಗೆ ನಡೀತಾ ಇದೆ ನಿಮ್ಮ ಮೆಡಿಕಲ್ ಶಾಪ್ ಬಿಸ್ನೆಸ್ಸು? ಪರವಾಗಿಲ್ಲ ಮಾವ, ಚೆನ್ನಾಗಿ ನಡೀತಾ ಇದೆ. ಅದೇ ನಮ್ಮೂರಲ್ಲಿ ಒಂದು ಮಾಲ್ ಥರ ಓಪನ್ ಮಾಡಿ ಅಲ್ಲೇ ಎಲ್ಲ ಮೆಡಿಸಿನ್ಸು ಮತ್ತು ಸಿಟಿಯಿಂದ ಡಾಕ್ಟರ್ಸ್ನ ಕರೆಸ್ಬೇಕು ಅಂತ ವ್ಯವಸ್ಥೆ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಹಳ್ಳಿ ಜನಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಆಸೆ ನಂದು. ಜೊತೆಗೆ ಲಾಭ ಕೂಡ ಜಾಸ್ತಿ ಬರುತ್ತೆ. ಅದ್ರ ಬಗ್ಗೆನೇ ಮಾತುಕತೆ ನಡೀತಿದೆ ಮಾವ. ಒಳ್ಳೆ ಮಾತು ಹೇಳಿದ್ರಿ. ಈಗಿನ ಕಾಲದ ಹುಡುಗರೇ ಹಾಗೆ ಕಣೆ, ಎಲ್ಲ ದೊಡ್ಡ ದೊಡ್ಡ ಯೋಚನೆಗಳು. ನೋಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ನಾನು ಇರ್ತೀನಿ, ಧೈರ್ಯವಾಗಿ ಮುಂದುವರಿಸಿ. ತುಂಬ ಅದೃಷ್ಟ ಮಾಡಿದ್ದೀವಿ ನಾವು ಇಂಥ ಹಳ್ಳಿಯನ್ನು ಪಡೆಯೋಕ್ಕೆ. ನಮ್ಮ ಲೀಲನ್ ಜೀವನ ಹೇಗೋ ಒಂದು ದಾರಿಲಿ ನಡೀತಾ ಇದೆ. ಆದರೆ ನನಗೆ ಲಲಿತೆ ಯೋಚನೆ ಆಗಿದೆ. ಅವನು ಯಾವಾಗ ಮನೆಯಿಂದ ಹೋಗ್ತಾನೋ, ಯಾವಾಗ ಬರ್ತಾನೋ, ಎಲ್ಲಿ ಹೋಗ್ತಾನೋ, ಏನು ಮಾಡ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡು, ಅವನ್ನ ಕಟ್ ಹಾಕಕ್ಕೆ ಹೋಗ್ಬೇಡ. ತಪ್ಪು ಮಾಡೋ ವಯಸ್ಸು, ತಪ್ಪು ಮಾಡಿನೇ ಕಲಿಬೇಕು. ಅಪ್ಪ, ನೀನು ಹೇಳೋದೇನೋ ಸರಿ, ಆದರೆ ಅದಕ್ಕೊಂದು ಮಿತಿ ಅಂತ ಇರುತ್ತಲ್ವಾ? ಅದು ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಮೊನ್ನೆ ಅವ್ರು ಕಾಲೇಜಲ್ಲಿ ಲೆಕ್ಚರರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ನೀವು ಕಾಲೇಜಿಗೆ ಸೇರಿಸಿದ್ರೆ ಸಾಲದು, ಕಾಲೇಜಿಗೆ ಕಳಿಸ್ಬೇಕು ಅಂತ ನನ್ನೇ ಬೈತಾರೆ. ಅವನು 2 ಸೆಮಿಸ್ಟರ್ ಎಕ್ಸಾಮ್ ಅಟೆಂಡೇ ಮಾಡಿಲ್ವಂತೆ. ಹೀಗಾದ್ರೆ ಹೇಗಪ್ಪ? ಏನು? ಅಪ್ಪಪ್ಪ, ನೀವು ಗಾಬರಿ ಆಗ್ಬಿಡಿ. ಮೊನ್ನೆ ತಾನೇ ಹಾರ್ಟ್ ಆಪರೇಷನ್ ಬೇರೆ ಆಗಿದೆ, ನಾವು ನೋಡ್ಕೋತೀವಿ. ಏನಮ್ಮ ಇವನು ಪ್ರತಿದಿನ ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ, ಎಕ್ಸಾಮ್ಗೆ ಅಂತ ಬುಕ್ ತಗೋಬೇಕು, ಅದು ಇದು ತಗೋಬೇಕು ಅಂತ ಹೇಳಿದಕ್ಕೆ ನಾನೇ 5,000 ರೂಪಾಯಿ ಕೊಟ್ಟಿದ್ದೀನಿ. ನೀನು ನೋಡಿದ್ರೆ ಎಕ್ಸಾಮೇ ಬರ್ದಿಲ್ಲ, ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳ್ತಾ ಇದೀಯಾ. ಎಕ್ಸಾಮ್ಗೆ ಅಂತ ಹೋದ್ನಲ್ಲಮ್ಮ ಅವನು. ಏನೋಮ್ಮ, ನನಗೂ ಏನಂತ ಅರ್ಥನೇ ಆಗ್ತಿಲ್ಲ.
ಅವ್ನ ಲೆಕ್ಚರರ್ ಹೇಳಿದ್ರು ಮುಂದಿನ ಸತಿನಾದರೂ ಪಾಸ್ ಮಾಡ್ಕೊಳಕ್ಕೆ ಹೇಳಿ ಅಂತ. ಇಷ್ಟು ಮುಂದುವರೆದಿದ್ದಾನ ಅವನು? ಎಲ್ಲೋಗಿದ್ದಾನೀಗ? ಅದು ಅಪ್ಪ ಅವನು ನಿನ್ನೆ ಮನೆ ಬಿಟ್ಟು ಹೋಗಿದ್ದು, ಇನ್ನೂ ಬಂದಿಲ್ಲ. ರೀ, ನೀವು ಕೋಪ ಮಾಡ್ಕೋಬೇಡಿ. ಅವ್ನು ಬಂದ್ಮೇಲೆ ಎಲ್ಲಿ ಹೋಗಿದ್ದಾನೆ ಅಂತ ಮಾತಾಡ್ಸೋಣ ಕೂತ್ಕೊಂಡು. ಮಾವ, ನೀವು ಬೇಜಾರಬೇಡಿ ಮಾವ, ಅದೇನಿದ್ರು ನಾನು ನೋಡ್ಕೊಂಡ್ಬರ್ತೀನಿ. ಸಮಾಧಾನ ಮಾಡ್ಕೊಳ್ರಿ. ರೀ, ಸಿಕ್ಕಿದ್ದ ಅವನು? ಎಲ್ಲಿ ಹೋಗಿದ್ನಂತೆ? ಇಲ್ಲ, ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದಾನಂತೆ. ಎಲ್ಲೋಗಿದ್ದಾನೆ ಏನು ಗೊತ್ತಿಲ್ಲ ಮಾವ. ಒಬ್ನೇ ಮಗ ಅಂತ ಮುದ್ದು ಮಾಡಿದ್ರಲ್ಲ, ಈಗೇನ್ರಿ ಮಾಡೋದು? ಅವನು ಇಷ್ಟೊಂದು ಮುಂದುವರಿತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಯಶೋದ. ಎಲ್ಲಿ ಹೋಗಿದ್ದಾನು? ನಡಿಯಾ ಗೌಡ್ರೆ, ನೋಡ್ರಿ ನಿಮ್ಮ ಮಗನ್ನ. ಸರಿಯಾಗಿ ನಿಂತ್ಕೊಳ. ಗಾಂಜಾ ಹೊಡಿತಾ ಸಿಕ್ ಬಿದ್ದಿದ್ದಾನೆ. ಹಿಡಿಯೋಕೆ ಅಂತ ಹೋದ್ರೆ ನಮ್ಮೆಲ್ಲ ಕಲ್ಲು ಹೊಡೆದು ರಂಪಾಟ ಮಾಡ್ತಾನೆ. ನಿಮ್ಮ ಮುಖ ನೋಡ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀನಿ. ಇದಕ್ಕೆ ಬೇಲೆ ಸಿಗಲ್ಲ ಗೌಡ್ರೆ. ಊರು ಪಂಚಾಯತಿಗಳಲ್ಲಿ ನ್ಯಾಯ ಹೇಳೋದಲ್ಲ, ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು. ಮುಚ್ಕೊಂಡೋಗಿ ಬಿದ್ಕೋ, ಗಬ್ಬು ವಾಸನೆ. ಸರಿಯಾಗಿ ನೋಡ್ಕೊಳ್ಳಿ ಗೌಡ್ರೆ ನಿಮ್ಮ ಮಗನ. ಹೋಗ. ಎಲ್ಲಿದ್ದೀನಿ ನಾನು? ಅಮ್ಮ, ಕಾಫಿ ಕೊಡಮ್ಮ. ಅಪ್ಪ, ಅಮ್ಮ. ಲೀಲಾ, ಎಲ್ರು ಎಲ್ಲ ಹಾಳಾಗೋಗಿದ್ದೀರಾ? ನಾನು ನೀರು ಕುಡಿಬೇಕು. ಯಾರು ಬಾಗ್ಲು ಹಾಕಿರೋದು? ತೆಗಿರಿ ಬಾಗ್ಲು, ತೆಗಿರಿ ಬಾಗ್ಲು, ತೆಗಿರಿ ಬಾಗ್ಲು. ನನ್ನ ಯಾಕೆ ಕೂಡ ಹಾಕಿದ್ದೀರಾ? ನೀವೆಲ್ಲ ಅಪ್ಪ ಅಮ್ಮ. ಅಮ್ಮ, ಅಪ್ಪ, ಅಪ್ಪ. ಲೋ ಬಾವ, ತೆಗಿಯೋ ಬಾಗ್ಲು. ನಮ್ಮನೇಲಿ ಉಳ್ಕೊಂಡ್ಬಿಟ್ಟೆಲ್ಲೋ. ಏನ್ ಮಾಡ್ಲಿ ನಾನು? ಬನ್ನಿ ನೋಡೋಣ. ಲಲಿತ್, 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 ಲಲಿತ್. ಅಮ್ಮ, ಲಲಿತ್ ಹಿಂದೆ ಬಾಗಿಲಿಂದ ಓಡೋಗ್ರಾನೆ. ಲಲಿತ್, ಲಲಿತ್,
ಅಯ್ಯೋ ದೇವ್ರೆ, ಎಲ್ಲಿ ಹೋದವನು? ಅಪ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ, ಅವನು ಬರ್ತಾನೆ. ಮಗ ಏನ್ ಹೇಳು ಮಗ, ಕುಡಿದಾದ್ಮೇಲೆ ಸಿಗರೇಟ್ ಹೇಳೋದು ಮಜಾನೇ ಬೇರೆ ಮಗ. ಲೇ ಅದೆಷ್ಟೇ ಐತ್ಯಾ ಕುಡಿಲಿ. ಲೇ ಲಲಿತ್, ನಿಮ್ ಬಾವ ಶಂಡ ಕಣೋ, ಮದ್ವೆ ಆದ್ಮೇಲೂ ನಿಮ್ಮ ಮನೇಲಿದ್ದಾನಲ್ಲೋ. ಏನ್ ಹೇಳು, ನಿಮ್ಮ ಮನೆ ಒಂಥರ ಸರ್ಕಸ್ ಕಂಪನಿ ಮಗ. ಒಬ್ಬೊಬ್ರು ಒಂದೊಂಥರ. ನಿಮ್ಮಪ್ಪ ವಿಷ್ಣುವರ್ಧನು, ನಿಮ್ಮಮ್ಮ ಬಡ್ಡಿ ಬಂಗಾರಮ್ಮ. ಅಲ್ಲ ಮಗ, ಸ್ಕೂಲಲ್ಲಿ ನೀನು ಟೀಚರ್ಗೆ ಹೊಡೆದೆ ಅಂತ ನಿಮ್ಮಪ್ಪನೇ ನಿನ್ನ ಜೈಲಿಗೆ ಕಳಿಸ್ಬಿಡೋದ? ನನ್ನ ಮಗನೇ ಜಾಸ್ತಿ ಆಯಿತು ಹೇಳ್ತಾ ಇದ್ದೀನಿ. ಹೆಚ್ಚಿಗೆ ಮಾತಾಡಿದ್ರೆ ಚಪ್ಪಲಿ ಕಲ್ತ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ನಮ್ಮಮ್ಮನ ಹೆಸರು ಎತ್ತಬೇಡ. ಅವಳು ಒಂಥರ ಪೊಲೀಸ್ ಆಡ್ದಂಗೆ ಆಡ್ತಾಳೆ. ಅವಳು ನೋಡಿದ್ರೆ ನನಗೆ ಮೈಯೆಲ್ಲ ದಗದಗ ಅಂತ ಉರಿಯುತ್ತೆ. ಸರ್ ಮಗ, ಈಗ ನೀನು ಮಾಡ್ತಿರೋ ಒಳ್ಳೆ ಕೆಲಸ ಏನಾದರೂ ನಿಮ್ಮಮ್ಮಂಗೆ ಗೊತ್ತಾದರೆ ರಾತ್ರಿ ಹೊತ್ತು ನೀನು ಮಲಗಿರ್ಬೇಕಾದ್ರೆ ನೀನು ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಕ್ಕೂ ಏಸಲ್ಲ. ಲೇ ಸಾಕೋಣ ಇವೆಲ್ಲ, ನಡಿ ಸಿಟಿಗೆ ಹೋಗೋಣ, ಒಳ್ಳೆ ಬಿಸ್ನೆಸ್ ಮಾಡೋಣ ನಡಿ. ಏನು ಬಿಸ್ನೆಸ್ಸು? ಅಲ್ಲಿ ನೋಡು, ಯಾಕೋ ಈ ಜೀವನಾನೇ ಸಾಕು ಅನ್ನಿಸ್ಬಿಟ್ಟಿದೆ ಕಣೆ. ನಾವು ಮಕ್ಕಳು ಅಂತ ಹಗಲು ರಾತ್ರಿ ದುಡಿತೀವಿ. ಆದರೆ ಅದೇ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮನ್ನ ಕಾಲ್ ಕಸದ ಥರ ಕಾಣ್ತಾರೆ. ಚಿಕ್ಕವರಾಗಿದ್ದಾಗ ತಪ್ಪು ಮಾಡಿದಾಗ ಹೊಡೆದು ಬೈದು ಬುದ್ಧಿ ಹೇಳಬೇಕಾಗಿತ್ತು. ಏನೋ ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರೆ, ಮುಂದೆ ಕಲ್ತ್ಕೋತಾರೆ ಅಂತ ಬಿಡ್ತೀವಿ. ಅದು ನಮ್ಮದೇ ತಪ್ಪು. ಆದರೆ ಇವ್ ನಡ್ಕೊಳ್ತಾ ಇರೋ ರೀತಿ ಸುಧಾರಿಸ್ತಾನೆ ಅನ್ನೋ ನಂಬಿಕೆ ಇಲ್ಲ ಕಣೆ. ದೊಡ್ಡವರು ಅನ್ನೋ ಗೌರವ ಇಲ್ಲದೆ ಎಲ್ರೂ ಹೋಗಲೋ ಬಾರಲೋ ಅಂತ ಏಕವಚನದಲ್ಲಿ ಮಾತಾಡಿಸ್ತಾನೆ. ಇವನು ಹೋಗ್ತಾ ಇರೋ ದಾರಿ ನೋಡಿದ್ರೆ ನನಗೆ ಯಾಕೋ ಭಯ ಆಗುತ್ತೆ ಕಣೆ. ನಮ್ದು ತಪ್ಪಿದೆ ರೀ. ಅವ್ನು ತಪ್ಪು ಮಾಡ್ತಾ ಇದ್ದನ್ನ ನಾವು ನೋಡ್ಕೊಂಡು ಇವತ್ತು ಕಲಿತಾನೆ ನಾಳೆ ಕಲಿತಾನೆ ಅಂತ ಸುಮ್ಮನಾದ್ವಿ. ಆದರೆ ಅವನು ತಪ್ಪು ಜಾಸ್ತಿ ಆಗ್ತಾನೆ ಹೋಯ್ತು. ಮೊದಲೆಲ್ಲ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇದ್ದ, ಆದರೆ ಈಗ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ. ಅವನಿಲ್ಲಿರೋದು ಸರಿ ಇಲ್ಲ ರೀ. ಅವನಿಂದ ಎಲ್ಲರಿಗೂ ತೊಂದರೆ. ಸಿಟಿಲಿ ನಮ್ಮ ಮಾವ ಇದ್ದಾರಲ್ಲ, ಅವ್ರಿಗೆ ಹೇಳ್ತೀನಿ, ಮೊದಲೇ ಅವರು ಆರ್ಮಿಯವರು. ಜೀವನ ಅಂದ್ರೇನು, ಶಿಸ್ತು ಅಂದ್ರೇನು ಅಂತ ಅವರಿಂದ ಕಲಿತಾನೆ. ಇಲ್ಲ ಅವರೇ ಇವನಿಗೆ ಕಲಿಸ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ ರೀ. ನನಗೇನೋ ಸರಿ ಹೋಗ್ತಾನೆ ಅನ್ನೋ ನಂಬಿಕೆನೇ ಇಲ್ಲ ಕಣೆ. ರೀ, ಗಂಟೆ 5 ಆಯ್ತು. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸ್ವಲ್ಪ ಏನಾದ್ರು ತಿನ್ನಿ ಎದ್ದೇಳಿರಿ. ಏನು ತಿನ್ಬೇಕು ಅನ್ನಿಸ್ತಾನೆ ಇಲ್ಲ. ಹಾಗಂತ ಹಾಸ್ಕೊಂಡಿದ್ರಾಗತ್ತಾ? ಲೀಲಾ, ಅಪ್ಪಂಗೇನಾದ್ರು ಊಟಕ್ಕೆ ಬಡ್ಸಮ್ಮ. ಆಯ್ತಮ್ಮ. ಎದ್ದೇಳಿ.
ಸ್ವಾಮಿ ಸರ್ ಏನ್ರಿ ಇವ್ರ ಕತೆ? ಸರ್ ಇವರು ಗಾಂಜಾ ಹೊಡೆದ ಮತ್ತಲ್ಲಿ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ರು. ಜಸ್ಟ್ ಮಿಸ್ ಸರ್. ಆ ಹುಡುಗಿ ತಪ್ಪಿಸ್ಕೊಂಬಂದು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತು. ಅದಕ್ಕೆ ಒದ್ದೇಳ್ಕೊಂಬಂದು ಕೊಡಾಕಿದ್ದೀವಿ. ಗೌಡ್ರು ನೋಡಿದ್ರೆ ಊರಿಗೆ ದೊಡ್ಡ ಮನುಷ್ಯರು, ಅವ್ರ ಮಗ ನೋಡಿದ್ರೆ ಹೀಗೆ. ರೀ, ಸ್ಟೇಷನಿಂದ ಫೋನ್ ಬರ್ತಾ ಇದೆ. ಹಲೋ ಗೌಡ್ರೆ, ನಾನು ಸ್ಟೇಷನ್ದ ರಾಮಚಂದ್ರ ಮಾತಾಡ್ತಿರೋದು. ನಿಮ್ಮ ಮೇಲೆ ನನಗೆ ತುಂಬ ಮರ್ಯಾದೆ ಇದೆ, ಊರಿಗೆ ದೊಡ್ಡ ಮನುಷ್ಯರು. ಆದರೆ ನಿಮ್ಮ ಮಗ ಮಾಡಬಾರ್ದು ಸವಾಸನ ಮಾಡಿ ಕಲಿಬಾರ್ದು ಚಟಗಳನ್ನ ಕಲಿತು ಈಗ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾನೆ. ಜಸ್ಟ್ ಮಿಸ್, ಜೈಲಿಗೆ ತಂದು ಹಾಕಿದ್ದೀವಿ. ಹಲೋ ಗೌಡ್ರೆ. ರೀ, ಏನಾಯ್ತು ರೀ? ಅಪ್ಪ ರೀ, ಅಪ್ಪ ಏನಾಯ್ತು ರೀ? ಹಲೋ ಗೌಡ್ರೆ. ಮಕ್ಕಳ ಮೇಲೆ ನಾವು ತೋರಿಸೋ ಪ್ರೀತಿ ಅವ್ರ ಜೀವಕ್ಕೆ ಮುಳ್ಳಾಗತ್ತೆ. ಅಂದು ಆ ತಂದೆಗೆ ಎಷ್ಟು ನೋವಾಗಿರಬೇಡ. ತಮಗೆ ಮಕ್ಕಳು ಹುಟ್ಟಿದಾಗ ಸ್ವರ್ಗವೇ ಸಿಕ್ತು ಅನ್ನೋಷ್ಟು ಖುಷಿ ಪಡ್ತಾರೆ. ತಾವು ಊಟ ಮಾಡಲಿಲ್ಲ ಅಂದ್ರೂ ಮಕ್ಕಳ ಊಟ ಬಟ್ಟೆಗೆ ಸಾಲ ಸೋಲ ಮಾಡ್ತಾರೆ. ಆದರೆ ಅದೇ ಮಕ್ಕಳನ್ನ ಒಳ್ಳೆ ದಾರಿಲಿ ಬೆಳೆಸೋದ್ರಲ್ಲಿ ಸೋತು ಹೋಗ್ತಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ದುಡ್ಡಿನ ಇಂಪಾರ್ಟೆನ್ಸ್ ಮತ್ತು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇದೆರಡನ್ನು ತಂದೆ ತಾಯಿ ಮುಖ್ಯವಾಗಿ ಹೇಳ್ಕೊಡ್ಬೇಕು. ಶಿಕ್ಷಣ ಎಷ್ಟು ಮುಖ್ಯವೋ ಮೌಲ್ಯ ಶಿಕ್ಷಣವೂ ಅಷ್ಟೇ ಮುಖ್ಯ. ಅಂದು ಪೊಲೀಸ್ ಸ್ಟೇಷನಲ್ಲಿ ಆದ ಆಘಾತದಿಂದ ರಮೇಶ್ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಯಶೋದೆಗೆ ಮಗ ಎಷ್ಟು ನೀಚವಾಗಿ ಬೆಳೆದಿದ್ದಾನೆ ಅನ್ನೋ ಕೋಪ ಒಂದು ಕಡೆ ಆದರೆ ಗಂಡ ಸತ್ತಿರೋ ನೋವು ಇನ್ನೊಂದು ಕಡೆ. ಇದಾಗಿ ಕೆಲವು ತಿಂಗಳಾಗುತ್ತೆ. ಲಲಿತ್ ಇನ್ನೂ ವೈಲೆಂಟ್ ಆಗ್ತಾನೆ, ಮಾಡಬಾರ್ದನ್ನೆಲ್ಲ ಮಾಡ್ತಾನೆ. ಒಂದು ಕೆಟ್ಟ ಗಳಿಗೆಯಲ್ಲಿ ಲಲಿತ್ ಸತ್ತೇ ಹೋಗ್ತಾನೆ. ಇದಾಗಿ ಒಂದು ವಾರದಲ್ಲಿ ಯಶೋಧೆನೂ ಕಾಣೆ ಆಗ್ತಾಳೆ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಕೂತ್ಕೊಳ್ಳಿ. ಏನಾಯಿತು ಸರ್? ಅಮ್ಮ ಕಾಣಿಸ್ತಿಲ್ಲ ಸರ್. ಯಾವಾಗಿಂದ? ಇವತ್ತು 9 ದಿವಸ ಆಯಿತು. ಏನು 9 ದಿನ ಆಯ್ತಾ? ನಿಮ್ಮ ತಾಯಿಯವ್ರು ಕಾಣಿಸ್ಲಿಲ್ಲ ಅಂದ ತಕ್ಷಣ ಬರಬೇಕಾಗಿತ್ತಾನೆ. ಸಾರಿ ಸರ್, ಲಲಿತ್ ಬೇರೆ ಆಕ್ಸಿಡೆಂಟಲ್ ಸತ್ತ. ಅದಾದ 2ನೇ ದಿವಸದಿಂದನೇ ಅಮ್ಮ ಕಾಣೆಯಾಗಿರೋದು. ಇಲ್ಲಿ ಮನೇಲಿ ನಾನು ಒಬ್ಳೆ ಸರ್. ನಮ್ಮ ಯಜಮಾನ್ರು ಬೆಂಗಳೂರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಸರ್. ಸರಿ, ನಾವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. ನಿಮ್ಮ ತಾಯಿಯವ್ರ ಫೋಟೋ ಇದೆಯಾ? ಹಾಂ ಸರ್, ಇದೆ. ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತೀನಿ. ಮುಂದಿಂದು ನಾವು ನೋಡ್ಕೊಳ್ತೀವಿ. ಓಕೆ ಸರ್. ಲಲಿತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಇವತ್ತೋ ನಾಳೆನೋ ಬರುತ್ತೆ. ಅವನಿಂದನೇ ಸರ್ ಇಷ್ಟೆಲ್ಲ ಆಗಿದ್ದು. ಕುಡ್ದನೇ ಸತ್ತೋದ. ಗೌಡ್ರು ಹೋದ್ಮೇಲೆ ಏನಾಯಿತು? ಅಪ್ಪ ಹೋದ್ಮೇಲೆ ಸರ್ ಅವನು ಹೆಚ್ಕೊಂಡಿದ್ದು. ಪ್ರತಿದಿನ ಕುಡಿಯೋದು, ಮನೇಲಿ ದುಡ್ಡು ಕದಿಯೋದು, ಇದೆಲ್ಲ ಜಾಸ್ತಿ ಆಗೋಯ್ತು. ಅವತ್ತೊಂದಿನ ಹಲೋ ಮಗ, ಆಸ್ತಿ ಪತ್ರ ಸಿಕ್ತೋ?
ಸೂಪರ್ ಮಗ, ಹಂಗೆ ಕ್ಯಾಶ್ ಸಿಗುತ್ತಾ ನೋಡು. ಬೆಂಗಳೂರಿಗೆ ಇವತ್ತೇ ಹೊರಟ್ಬಿಡೋಣ. ನಮ್ಮ ಬಾಸ್ ಒಬ್ರು ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಕೆಲಸ ಪಕ್ಕ, ಒಳ್ಳೆ ಲಾಭ ಮಗ. ಸರಿ ಮಗ, ನಾನು ಈಗಲೇ ಹೊರಡ್ತೀನಿ. ನೀನು ಬೈಕ್ ತೊಗೊಂಡು ಬಸ್ ಸ್ಟಾಪ್ ಹತ್ರ ಬಂದ್ಬಿಡು, ನಾನು ಈಗಲೇ ಬರ್ತೀನಿ. ಸರಿ ಮಗ, ಬರ್ತೀನಿ. ಏನೋ ಅದು ಕೈಯಲ್ಲಿ? ಏನಿಲ್ಲ, ಅದೆಲ್ಲ ನಿನ್ಗ್ಯಾಕೆ? ನನಗ್ಯಾಕ? ಏನೋ ಅದು ಕೈಯಲ್ಲಿ? ಏನಿಲ್ಲ ಬಿಡಮ್ಮ. ಯಾಕೆ ಹಂಗಾಡ್ತೀಯ ನೀನು? ಏನಿಲ್ಲ ಅಂದ್ರೆ ತಾನೇ ಬಿಡಮ್ಮ. ಆಸ್ತಿ ಪತ್ರ ನೋಡು, ಸುಮ್ಮನೆ ಕೊಟ್ಬಿಡು, ಇಲ್ಲಾಂದ್ರೆ ನಾನು ತುಂಬಾ ಕೆಟ್ಟವನಾಗಬೇಕಾಗುತ್ತೆ. ನೀ ಕೆಟ್ಟವನಾದ್ರೂ ಪರವಾಗಿಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೊ, ನಾನಂತೂ ಕೊಡೋದಿಲ್ಲ. ಕೊಡಮ್ಮ. ಕೊಡಲ್ಲ. ಕೊಡು. ಕೊಡಲ್ಲ. ಕೊಡಮ್ಮ. ಕೊಡು. ಕೊಡಮ್ಮ. ಲೀಲಾ! ಅಮ್ಮ ಅಮ್ಮ ಲೀಲಾ! ಅಮ್ಮ ಅಮ್ಮ ಏಯ್, ಏನ ಮಾಡ್ದ ಅಮ್ಮಂಗೆ? ನೋಡೆ, ಆಸ್ತಿ ಪತ್ರನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಆಚೆಗೆ ಹೋಗು, ಆಚೆಗೆ ಅಂದೆ. ಎಲ್ಲ ಒಂದೇ ಅಲ್ವೇನೆ, ಯಾಕೆ ಕತ್ಕೊಂಡು ಹೋಗ್ಬೇಕು? ಆಯ್ತು ಆಯ್ತು. ತುಂಬ ಅತಿ ಆಯ್ತು ಇವಂದು. ಇವನಿಂದ ನಂಗೆ ಉಳ್ಗಾಲ ಇಲ್ಲ. ಇವನು ನನ್ನ ಸಾಯಿಸ್ಬಿಡ್ತಾನೆ. ನಾನು ಹೆತ್ತ ಮಗನ ಇವನು. ಅಮ್ಮ, ನಾವು ಈ ಮನೆಯಿಂದ ಎಲ್ಲಾದರೂ ಹೊಟ್ಟೋಗೋಣ, ಆಗ ಅವನಿಗೆ ನಮ್ಮ ಬೆಲೆ ಏನಂತ ಗೊತ್ತಾಗತ್ತೆ. ಹೌದು ಲೀಲಾ, ನೀನು ಹೇಳ್ತಿರೋದು ಸರಿ. ಅಳಿಯಂದ್ರೆ, ಇನ್ನು ಮುಂದೆ ನನಗೆ ಜಮೀನು ಆಸ್ತಿನೆಲ್ಲ ಉಳಿಸ್ಕೊಳಕ್ಕಾಗಲ್ಲ. ಅಲ್ಲಿ ಜಮೀನು ಕೆಲಸನೂ ನಡೀತಾ ಇಲ್ಲ. ನಿಮ್ಮ ಮಾವ ಇದ್ದಿದ್ರೆ ಎಲ್ಲನೂ ನೋಡ್ಕೋತಾ ಇದ್ರು. ನನ್ನೊಬ್ಬಳ ಕೈಲಿ ಎಲ್ಲನೂ ನೋಡ್ಕೊಳಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಮತ್ತೆ ಲೀಲನ ಹೆಸರಿಗೆ ಎಲ್ಲ ಆಸ್ತಿನೂ ಬರ್ತ್ಬಿಡ್ತೀನಿ. ನೀವೇ ಅದನ್ನ ಇನ್ನು ಮುಂದೆ ನೋಡ್ಕೊಳ್ಳಿ. ಏನು ನಮ್ಮ ಹೆಸ್ರಿಗ? ಅಮ್ಮ, ನಿಂಗೇನಾದರೂ ತಲೆ ಕೆಟ್ಟಿದ್ಯಾ? ಆಸ್ತಿ ಕೊಡೋದೆಲ್ಲ ಏನೂ ಬೇಡ. ಬೇಕಿದ್ರೆ ಜಮೀನು ನೋಡ್ಕೊಳ್ಳೋ ವ್ಯವಸ್ಥೆ ಇವ್ರು ಮಾಡ್ತಾರೆ. ನಿನ್ನ ಮನೇಲೇ ಇದ್ಕೊಂಡು ನಿನ್ನ ಆಸ್ತಿನೇ ಕಿತ್ಕೊಂಡೆ ಅನ್ನೋ ಕೆಟ್ಟ ಹೆಸರು ನಂಗೆ ಬೇಡ ಅಮ್ಮ. ಹಾಗಲ್ಲಮ್ಮ, ಅದು ಅತ್ತೆ ಇವಳು ಹೇಳ್ತಿರೋದು ಸರಿಯಾಗೇ ಇದೆ. ಒಂದು ಕೆಲಸ ಮಾಡೋಣ, ನಿಮಗೆ ಜಮೀನು ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಜಮೀನು ಮಾರಿ ಸಿಟಿ ಸೇರ್ಕೊಳ್ಳೋಣ. ಅಲ್ಲೇ ಒಂದು ಮನೆ ಮಾಡಿ ಹೊಸ ಮೆಡಿಕಲ್ ಸ್ಟೋರ್ ಹಾಕಿದ್ರಾಯ್ತು. ಈ ತಾಪತ್ರೆ ಎಲ್ಲ ತಪ್ಪುತ್ತಲ್ವಾ? ಏನು ಜಮೀನು ಮಾರೋದಾ? ಹೌದು ಅಂದರೆ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ಲಲಿತ್ ಆಸ್ತಿನ ಜಮೀನೆಲ್ಲ ಉಳಿಸೋದಿಲ್ಲ. ಅದಕ್ಕಿಂತ ಮುಂಚೆ ನಾವೇ ಅದನ್ನೆಲ್ಲ ಮಾರಿ ಬೇರೆ ಕಡೆ ಹೋಗ್ಬಿಡೋಣ. ಇಂಥ ಮಕ್ಕಳ ಜೊತೆ ಇರೋಕ್ಕಿಂತ ಸಾಯೋದೇ ಮೇಲು. ಹಂಗೆಲ್ಲ ಯಾಕೆ ಮಾತಾಡ್ತಿರತ್ತೆ? ನಮ್ಮ ಫ್ರೆಂಡ್ಸಿಗೆ ಹೇಳಿ ಜಮೀನ ಒಳ್ಳೆ ಕಡೆ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲ, ನೀವಿಬ್ರು ನನ್ನ ಜೊತೆಗಿದ್ದೀರಲ್ಲ, ನಂಗಷ್ಟೇ ಸಾಕು. ಇಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿದೀಯಮ್ಮ ನೀನು. ಇದೆ ನೋಡಿದ್ರಲ್ಲ, ಮನೆ ಎಲ್ಲ ಕಬ್ಬಿನ ಗದ್ದೆದು ಇದೆ. ಅದ್ರದ್ದೆಲ್ಲ ಏನಿದೆ ರಿಜಿಸ್ಟ್ರೇಷನ್ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಮನೆದು ಅದ್ರ ಸೈನು ಪೇಪರ್ಸು ಎಲ್ಲ ಒಂದು ಸೈನಲ್ಲಿ ನೀಟಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ ನೋಡಿದ್ರಲ್ಲ, ಅಲ್ಲೊಂದು ತನಕ ಇದಾಗುತ್ತೆ. ಅಮ್ಮ ಹತ್ರ ಮತ್ತೆ ನಮಸ್ಕಾರ ಅಮ್ಮ. ನಮಸ್ತೆ. ಜಮೀನು ಮನೆ ಎಲ್ಲ ತುಂಬ ಇಷ್ಟ ಆಯಿತು ಅಮ್ಮ. ಬರೋ ವಾರ ಒಳ್ಳೆ ದಿನ ನೋಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ. ಆಯಿತು, ನಿಮ್ಗೆ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಳಿ. ನಮಸ್ಕಾರ, ಇನ್ನು ಬರ್ತೀನಿ. ಒಳ್ಳೆ ಜನತೆ, ದುಡ್ಡಿಗೂ ಮೋಸ ಇಲ್ಲ. ಒಂದು ಮಾತು ಆಡದೆ ಜಮೀನು ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಾನು ಬೆಂಗಳೂರಲ್ಲಿ ಮನೆ ನೋಡೋದಕ್ಕೆ ಶುರು ಮಾಡ್ತೀನಿ.
ನೀವೇನು ತಲೆ ಕೆಡಿಸ್ಕೋಬೇಡಿ. ಅತ್ತೆ ಅತ್ತೆ ಅಂದ್ಕೊಂಡೆ ಎಲ್ಲನೂ ದೋಚಬೇಕು ಅಂದ್ಕೊಂಡಿದ್ಯಾ? ಏನಮ್ಮ ನಿನ್ನ ಮಗಂಗೆ ನೀನು ಏನೂ ಕೊಡಲ್ವಾ? ಅವನು ಯಾವನೋ ಹೇಳ್ದ ಅಂತ ಮನೆನೇ ಮಾರಕ್ಕೆ ಹೊರಟ್ಬಿಟ್ಯಾ? ಅವೆಲ್ಲ ನಿನಗೆ ಬೇಡ. ನಿನ್ನ ಕೈಲೆಲ್ಲ ಕೊಟ್ಟು ಹಾಳು ಮಾಡ್ಕೊ ಅಂತೀಯ. ಅವನು ಯಾವನೋ ಬಂದಿದ್ನಲ್ಲ, ಅವನಿಗೆ ಸರಿಯಾಗಿ ಹೊಡೆದು ಮಾರಿಗೆ ಬಿಸಾಕಿದ್ದೀನಿ. ಇನ್ಮೇಲೆ ಅದು ಯಾವ ನನ್ನ ಮಗ ಬಂದು ಮನೆ ತಗೋತಾನೋ ನಾನು ನೋಡ್ತೀನಿ. ಗುಡ್ ನೈಟ್. ಇದಾದ ಮಾರನೇ ದಿನಕ್ಕೆ ಲಲಿತ್ ಆಕ್ಸಿಡೆಂಟ್ ಆಯಿತು. ಇದೇ ವಿಷಯಕ್ಕೆ ಅಮ್ಮ ತುಂಬ ಬೇಜಾರಾಗಿದ್ಲು ಸರ್. ನಮ್ಮ ಯಜಮಾನ್ರು ಕೆಲಸದ ಮೇಲೆ ಬೆಂಗಳೂರಿಗೆ ಬೇರೆ ಹೊರಟ್ಬಿಟ್ರು. ಮಾರನೇ ದಿನನೂ ಅಮ್ಮ ಬಾಗಿಲು ತೆಗಿಲಿಲ್ಲ. ಬಾಗಿಲು ಓಡೋದು ನೋಡಿದ್ವಿ, ಅಮ್ಮ ಅಲ್ಲಿರಲಿಲ್ಲ. ಎಲ್ಲ ಕಡೆ ಹುಡುಕಿದ್ವಿ ಸರ್, ಅಮ್ಮ ಎಲ್ಲೂ ಸಿಗಲೇ ಇಲ್ಲ. ಮೊದಲು ಅಪ್ಪ, ಆಮೇಲೆ ಲಲಿತ್, ಈಗ ಅಮ್ಮಂಗೆ ಏನಾಗಿದೆಯೋ ಅಂತ ತುಂಬ ಭಯ ಆಗ್ತಿದೆ ಸರ್. ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಈ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸಿ ಹುಡ್ಕೋ ಏರ್ಪಾಡು ಮಾಡ್ತೀನಿ. ನೀವೇನು ಹೊರಡಿ, ಏನಾದರೂ ಬೇಕಾದರೆ ಹೇಳಿ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್, ಲಲಿತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್. ಯಾರೋ ಕತ್ತಿಸ್ಕಿ ಕೊಲೆ ಮಾಡಿದ್ದಾರೆ. ಸ್ವಾಮಿ, ಗಾಡಿ ತೆಗೀರಿ, ಆಕ್ಸಿಡೆಂಟ್ ಸ್ಪಾಟ್ಗೆ ಹೋಗೋಣ. ಸರ್, ಇದೆ ಸರ್ ಸ್ಪಾಟು. ಸರ್, ಅವನ ಗಾಡಿ ಇಲ್ಲಿ ಬಿದ್ದಿತ್ತು, ಡೆಡ್ ಬಾಡಿ ಅಲ್ಲಿ ಬಿದ್ದಿತ್ತು ಸರ್. ಇಲ್ಲಿ ಜನ ಅವನು ನೋಡೋಷ್ಟರಲ್ಲಿ ಅವ್ನು ಸತ್ತೋಗಿದೆ ಸರ್. ಆಮೇಲೆ ಅವ್ರು ಇಲ್ಲಿ ಫೋನ್ ಮಾಡಿ ತಿಳಿಸೋದು ಸರ್. ಸರಿ, ಅಲ್ಲಿ ನೋಡೋಣ ಬನ್ನಿ. ರಿಪೋರ್ಟಲ್ಲಿ ಅವ್ನು ಕುಡ್ದಿದ್ದ ಅಂತಿದೆ. ಇಲ್ಲಿ ಹತ್ತಿರದಲ್ಲಿ ಡಾಬಾ ಅಥವಾ ಬಾರ್ ಏನಾದರೂ ಇದೆಯಾ? ಇದೆ ಸರ್, ಇಲ್ಲ ಹೈವೇ ಪಕ್ಕ ಹತ್ರದಲ್ಲಿದೆ. ಬನ್ನಿ ನೋಡೋಣ. ಲಲಿತ್ ಗೊತ್ತಾ ನಿನಗೆ? ಹಾಂ ಸರ್, ಗೊತ್ತು. ಯಾವಾಗಲೂ ನಂಬರ್ಗೆ ಬರೋದು. ಅವನು ಅವತ್ತು ಸತ್ನಲ್ಲ, ಅವತ್ತು ಇಲ್ಲಿಗೆ ಬಂದಿದ್ದ ಅವನು? ಹ್ಞೂ ಸರ್, ಬಂದಿದ್ದ. ಜಾಸ್ತಿ ಕುಡ್ಬಿಟ್ಟಿದ್ದ ಸರ್, ಎಷ್ಟು ಹೇಳಿದ್ರು ಕೇಳಿಲ್ಲ. ಅವನೇ ಗಾಡಿ ಓಡಿಸ್ಕೊಳೋದ. ಅವತ್ತು ಅವನ ಜೊತೆ ಬೇರೆ ಯಾರಾದರೂ ಇದ್ರಾ? ಇಲ್ಲ ಸರ್, ಅವನೊಬ್ಬನೇ ಇದ್ದ. ಆದರೆ ಅವನು ಹೊರಡೋ ಟೈಮಲ್ಲಿ ಇನ್ನೊಬ್ಬ ಬಂದ ಸರ್. ಇನ್ನೊಬ್ಬ ಬಂದ? ಯಾರದು? ಅದು ಹಾಂ, ಅವನ ಫ್ರೆಂಡ್ ಸಾಗರ್ ಸರ್. ಸಾಗರ? ಸ್ವಾಮಿ ಸರ್, ಆ ಸಾಗರ್ನ ಒದ್ದು ಎಳ್ಕೊಂಬರ್ರಿ. ಆ ಬಡ್ಡಿ ಮಗ ಬಾಯಿ ಬಿಟ್ರೆ ಎಲ್ಲ ವಿಷಯ ಆಚೆ ಬರುತ್ತೆ. ಸರಿ ಸರ್, ನೀವು ನೋಡಿ. ಸರಿ ಸರ್. ನಾನೇನು ಮಾಡಿಲ್ಲ ಸರ್. ಸರ್ ಸರ್ ಬಾಯಿ ಬಿಡ್ತೀಯ ಅಲ್ವಾ? ನಾನೇನು ಮಾಡಿಲ್ಲ ಸರ್. ಸರ್ ನಾನೇನು ಮಾಡಿಲ್ಲ ಸರ್. ಸರ್ ನಾನೇನು ಮಾಡಿಲ್ಲ ಸರ್. ಬಾಯಿ ಬಿಡೋ. ಯಾಕೆ ಕೊಂದೆ ಹೇಳು. ಸರ್ ನಾನೇನು ಮಾಡಿಲ್ಲ ಸರ್. ಸ್ವಾಮಿ, ಇನ್ನೊಂದು ಎರಡು ಬಿಡ್ರಿ. ಸರ್ 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 ಹೇಳ್ತೀನಿ ಸರ್. ಇದಕ್ಕೆಲ್ಲ ಕಾರಣ ಲಲಿತ್ ಅವ್ರ ಭಾವ ಸರ್. ಅವರೇ ಹೇಳಿದ್ದು. ಏನು ನೆಟ್ಟಿಗೆ ಹೇಳು. ಬಚಾವಾಗೋದಕ್ಕೆ ಸುಳ್ಳು ಹೇಳಿದ್ರೆ ಇಲ್ಲೇ ಸತ್ತೋಗ್ತೀಯಾ. ಸುಪಾರಿ ಕೊಟ್ಟಿದ್ದ ಲಲಿತ್ ಅವ್ರ ಭಾವ ಸರ್. ಕೆಲಸ ಆದರೆ 3 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಏನಾಯ್ತು ಅಂತ ಸರಿಯಾಗಿ ಬೊಗಳು. ಸರ್, ಅವತ್ತು ಏನಕ್ಕೆ ಇಲ್ಲಿ ಕರ್ಕೊಬಂದಿದ್ದೀರಾ? ನೋಡ, ನಿನ್ನಿಂದ ಒಂದು ಕೆಲಸ ಆಗಬೇಕು. ಕೆಲಸನಾ?
ನನ್ನಿಂದನಾ? ಒಬ್ಬ ವ್ಯಕ್ತಿಯಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ನೀನು ಅವನ್ನ ಯಾವುದೇ ಸುಳಿವು ಸಿಗದೆ ಇರೋ ಥರ ಕೊಲೆ ಮಾಡಬೇಕು. ಏನು ಹೇಳ್ತಿದ್ದೀರಾ? ಸಾಯಿಸ್ಬೇಕಾ? ಅದೆಲ್ಲ ಆಗಲ್ಲ. ಇಷ್ಟು ದಿನ ನೀವು ಹೇಳ್ದಂಗೆ ನಾನು ಕೇಳಿದ್ದೀನಿ. ನೀವು ಹೇಳ್ದಂಗೆ ಇಡೀ ಕಾಲೇಜ್ ಪೂರ ಡ್ರಗ್ಸ್ ಸಪ್ಲೈ ಮಾಡಿದ್ದೀನಿ. ಅದ್ರ ದುಡ್ಡನ್ನೇ ನೀವು ಇನ್ನೂ ಕೊಟ್ಟಿಲ್ಲ. ಅಂಥದ್ರಲ್ಲಿ ಕೊಲೆನಾ? ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಊರಿಗೆ ಹೋಗ್ಬಿಡ್ತೀನಿ. ಏಯ್, ಅದು ಅಷ್ಟು ಸುಲಭ ಅಂದ್ಕೊಂಡೇನಾ? ನೋಡೋ, ಇಷ್ಟು ದಿನ ನಾನು ಮಾಡಿರೋ ಎಲ್ಲ ಕೆಲಸ ನೀನು ನೋಡಿದ್ಯಾ. ಮುಚ್ಕೊಂಡು ನಾನು ಹೇಳೋ ಕೆಲಸ ಮಾಡು. ನೀವು ನಾನು ಸಾಯಿಸಿದ್ರು ಪರವಾಗಿಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಲೈ, ನಿಂತ್ಕೊಳ್ಳ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ನಾನು. ದುಡ್ಡು ಬೇಡ, ಏನು ಬೇಡ. 1 ಲಕ್ಷ ಕೊಡ್ತೀನಿ. ಅಯ್ಯೋ ಬೇಡಿ ಪ್ಲೀಸ್, ನನ್ಗೆ ಯಾಕೆ ಹಿಂಸೆ ಮಾಡ್ತಿದ್ದೀರಾ? 3 ಲಕ್ಷ ಕೊಡ್ತೀನಿ. 3 ಲಕ್ಷನಾ? 3 ಲಕ್ಷ ಕೊಡ್ತೀನಿ, ಆದರೆ ಕೆಲಸ ಮುಗಿದ ಮೇಲೆ. ನೀನು ಹೊಡಿಬೇಕಾಗಿರೋದು ಲಲಿತ್ನ. ಏನೋ ಲಲಿತ್ನ? ಏಯ್, ಮತ್ತು ಮಾತಾಡೋ. ಮುಚ್ಕೊಂಡು ನಾನು ಹೇಳೋ ಅಷ್ಟು ಕೆಲಸ ಮಾಡು. ದುಡ್ಡು ಬಿಸಾಕ್ತೀನಿ. ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸದ್ಯಕ್ಕೆ ಎಷ್ಟು ದುಡ್ಡು ಇಟ್ಕೊ. ಸರ್ ಸರ್ ಸರ್, ಲಲಿತ್ ನಿಮ್ಮ ಬಾಮ ಇದ್ದ ನನ್ನ ಫ್ರೆಂಡ್ ಸರ್. ಸರ್ ಸರ್ ನಮ್ಮೂರಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದು ಜೀವನ್ನ? ಹಾಂ ಸರ್, ಪಕ್ಕದಲ್ಲಿ ಪಿ ಸಿ ಒಬ್ಬರು ಮಾಲ್ ನಮಗೆ ತಂದು ಕೊಡ್ತಿದ್ರು ಸರ್. ಕಾಲೇಜಲ್ಲಿ ಒಂದಿಷ್ಟು ಹುಡುಗರನ್ನ ಇಟ್ಕೊಂಡು ಮಾಲ್ನ ಸಪ್ಲೈ ಮಾಡ್ತಿದ್ದೆ. ಬೆಂಗಳೂರಿಗೆ ಲಲಿತ್ನ ಕರ್ಕೊಬಾ, ನಿಮ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು. ಏಯ್ ಬೋಳಿ ಮಕ್ಕಳ, ನಮ್ಮ ಹಳ್ಳಿ ಮಕ್ಕಳ ಜೀವನ ಹಾಳು ಮಾಡ್ತೀರಾ? ಏನು ಮಾಡ್ಬೇಕು ನಿಮ್ಮಂಥವ್ರಿಗೆ? ಹಾಂ, ಮುಂದೆ ನಡಿ, ಸರಿಯಾಗಿ ಹೇಳೋ. ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರ್. ಒಂದು ವೇಳೆ ಅವ್ರು ಹೇಳಿದ ಕೆಲಸನ ನಾನು ಮಾಡದೆ ಹೋಗಿದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ ಅಂತ ಗೊತ್ತಾಗೋಯ್ತು ಸರ್. ಲಲಿತ್ನ ಸಾಯಿಸಲೇಬೇಕು ಅಂತ ಅಂದ್ಕೊಂಡೆ ಸರ್, ಆದರೆ ಹೆಂಗೆ ಅಂತ ಗೊತ್ತಿರಲಿಲ್ಲ. ಮಾರನೇ ದಿನ ಕುಡಿಯೋಕ್ಕೆ ಅಂತ ಬಾರಿಗೆ ಬಂದಿದ್ದ ಸರ್. ಅವತ್ತು ಲೇ ಮಗ, ನೀನೇನೋ ಇಲ್ಲಿ ನನ್ನೆಲ್ಲ ಫೋನ್ ಮಾಡಿದ ಫೋನೇ ತೆಗಿಲಿಲ್ಲ. ಎಣ್ಣೆ ಹೊಡಿತೀಯಾ? ಬೇಡ ಮಗ, ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡು. ಎಣ್ಣೆ ಬೇಡ ಅಂತಿದ್ಯಾ? ಸರಿ, ಹತ್ತು ಬಾ. ನೀನು ಬೇಗ ಗಾಡಿ ಓಡಿಸು, ನಾನು ಮನೆಗೆ ಹೋಗ್ಬೇಕು. ಆಯ್ತು, ಬಾರೋ ಹೊತ್ತು. ಯಾಕೋ? ಇರೋ 1 ನಿಮಿಷ ಲೈ. ಆಹಾ, ಇಷ್ಟೊಂದು ವಿಶಾಲವಾಗಿದೆ. ಏಯ್
ನಾನೇ ಸಾಯಿಸ್ಬಿಟ್ಟೆ ಸರ್. ಸ್ವಾಮಿ, ತಿಂದು ಕೊಬ್ಬು ಜಾಸ್ತಿ ಆಗಿದೆ, ಅನ್ನ ನೀರು ಏನೂ ಕೊಡಬೇಡಿ, ಮೊದಲು ಆ ಜೀವನ ಹಿಡ್ದಾಕೋಬೇಕು. ನನಗನ್ಸತ್ತೆ ಯಶೋದಮ್ಮ ಅವ್ರನ್ನ ಆ ಜೀವನ ಕಿಡ್ನ್ಯಾಪ್ ಮಾಡಿರ್ಬೇಕು. ಬೆಂಗಳೂರಲ್ಲಿದ್ದಾನಂತೆ, ಅವನ್ನ ಫಸ್ಟ್ ಹಿಡಿದು ಒಡೆದು ಬಾಯಿ ಬಿಡಿಸ್ಬೇಕು. ಈ ನನ್ನ ಮಗನಿಗೆ ಇನ್ನೊಂದು 4 ಬಿಡಿ. ಸರಿ ಸರ್. ಪ್ಲೀಸ್ ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಏನಕ್ಕೆ ಸರ್? ನಾನೇ ಸಾಗರ್ ಎಲ್ಲ ವಿಷಯ ಹೇಳಿದಾನೆ. ಯಾವ ಸಾಗರ್ ಸರ್? ಏನು ಹೇಳ್ತಿದ್ದೀರಾ ಸರ್ ನೀವು? ಏನು ಗೊತ್ತಾಗಲಿಲ್ಲ ಅಲ್ಲ? ಇಲ್ಲ ಸರ್. ನೀನು ನಮ್ಮ ಹಳ್ಳಿಲಿ ಗಾಂಜಾ ಸಪ್ಲೈ ಮಾಡ್ತಿದ್ಯಲ್ಲ, ಆ ವಿಷಯ ಎಲ್ಲ ಗೊತ್ತಾಗಿದೆ. ನಿನಗೆ ಸಪೋರ್ಟ್ ಮಾಡ್ತಾ ಇದ್ದ ಆ PC ಅವನು ಇವಾಗ ಜೈಲಲ್ಲಿದ್ದಾನೆ. ಸರ್ ಅದು ಏನು ಸರ್ ನೀವು ಈಗ ಮಾಡೋದು? ಗೌಡ್ರು ನೋಡಿ ಹೇಗಿದ್ದಾರೆ. ನಿಂಗೆ ಯಾಕೋ ಬೇಕದಲ್ಲ? ದುಡ್ಡು ಕೊಡ್ತೀನಿ ತಾನೆ, ಮುಚ್ಕೊಂಡು ಕೆಲಸ ಮಾಡು. ಮಾಲು ತಲುಪಬೇಕಾಗಿರೋ ಜಾಗ ತಲುಪ್ತಿದ್ದೆ ತಾನೆ? ತಲುಪ್ತಾ ಇದೆ. ಇನ್ನು ಮುಂದೆ ನಾನು ಈ ಕೆಲಸ ಮಾಡೋಲ್ಲ. ಡಿಪಾರ್ಟ್ಮೆಂಟ್ಗೆ ಏನಾದರೂ ನಾನು ನಿಮ್ಮ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಅಂತ ಗೊತ್ತಾದರೆ ಜೈಲೇ. ದುಡ್ಡು ಕೊಡ್ತಿದ್ದೀನಿ ತಾನೆ, ಮುಚ್ಕೊಂಡು ಕೆಲಸ ಮಾಡು. ನಾಳೆ ಕಬ್ಬಳ್ಳಿ ಕಾಲೇಜ್ ಹತ್ರ ಹೋಗಿ ಯಾರನ್ನಾದರೂ ಹಿಡಿದು ಡ್ರಗ್ಸ್ ಸಪ್ಲೈ ಶುರು ಮಾಡು. ಸ್ಟೂಡೆಂಟ್ಸ್ ಅಡಿಕ್ಟ್ ಆಗ್ಬೇಕಣ, ಆಗಲೇ ನಮಗೆ ಲಾಭ. ಹೆಂಗಾದ್ರೂ ದುಡ್ಡು ತೊಗೊಂಬರ್ತಾರೆ. ಬಿಡು, ಈ ವಿಷಯ ಯಾರಿಗೂ ಹೇಳಬೇಡ, ಗೊತ್ತಾಯ್ತಾ? ನಡಿ. 3 ಕಾಲೇಜಿಗೆ ಸಪ್ಲೈ ಮಾಡಿದ್ದೀನಿ, ಮಾಲ್ ಇನ್ನೂ ಬೇಕಾಗುತ್ತೆ. ನಾನು ಹೇಳಿಲ್ವಾ, ಹಳ್ಳಿ ಜನ ಮುಗ್ಧ ಜನ, ಅವ್ರಿಗೇನು ಗೊತ್ತಾಗಲ್ಲ. ನಾವೇನು ಹೇಳ್ತೀವಿ ಅದನ್ನು ಕೇಳ್ತಾರೆ. ಸರ್, ನೀವು ಕೊಡೋ ದುಡ್ಡು ನನಗೆ ಸಾಕಾಗಲ್ಲ, ಇನ್ನೂ ಬೇಕು. ಎಷ್ಟು ಬೇಕು? ಒಂದು 10 ಕೋಟಿ ಬೇಕಾ? ಲೈ, ಮಾಡ್ತಿರೋದೇ ಹಲ್ಕ ಕೆಲಸ. ನಾನು ಎಷ್ಟು ಕೊಡ್ತೀನೋ ಅಷ್ಟು ಇಸ್ಕೊಂಡು ಮುಚ್ಕೊಂಡು ಕೆಲಸ ಮಾಡು. ಪೊಲೀಸ್ ನಾನು ಇದರಲ್ಲಿ ಇನ್ವಾಲ್ವ್ ಆಗೇ ಇಲ್ಲ ಅಂತ ನಿಮ್ಮೊಂದು ಸಿಕ್ಕಾಕಿಸ್ತೀನಿ. ನಾನೇನಿಲ್ಲಿ ಪೆಪರ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದೀನ? ಗಾಂಜಾ, ಅಫೀಮು, ಡ್ರಗ್ಸ್ ಬಿಸ್ನೆಸ್ ಮಾಡ್ತಿರೋದು. ಇದುವರೆಗೂ ನಾವೇನು ಮೀಟಿಂಗ್ ಮಾಡಿದ್ದೀವಲ್ಲ, ಎಲ್ಲದು ಆಡಿಯೋ ರೆಕಾರ್ಡ್ ಇದೆ. ಅಷ್ಟು ಅಲ್ಲದೆ ಗಾಂಜಾನ ನೀನು ಈ ಕೊತ್ತಂಬರಿ ಸೊಪ್ಪು ಥರ ಮಾಡ್ತಿರ್ತೀಯಲ್ಲ, ಅದ್ರ ವಿಡಿಯೋನೂ ಇದೆ ನನ್ನ ಹತ್ರ. ಹೇಳೋ ಅಷ್ಟು ಕೆಲಸ ಮಾಡು. ಬಿಡೋ, ನನ್ನ ಮನುಷ್ಯ ಸರಿ ಇಲ್ಲ, ಸಾಯ್ಸಕ್ಕೂ ಹೆಸಲ್ಲ. ನನ್ನ ಹತ್ರ ಈ ಆಟ ಎಲ್ಲ ಕಟ್ಟಬೇಡ. ಅದು ಸರಿ, ಈ ವಾರ ಎಷ್ಟು ಕಲೆಕ್ಷನ್ ಆಯಿತು? ನಾನು ಹೇಳಿಲ್ವಾ, ಹಳ್ಳಿ ಕಾಲೇಜಲ್ಲಿ ತುಂಬ ದುಡ್ಡು ಸಿಗುತ್ತೆ ಅಂತ. ನೋಡು, ಹುಷಾರು. ಚಿಕ್ಕ ಹುಡುಗರು ಏನು ಗೊತ್ತಾಗಲ್ಲ ಅಂತ ಮೈ ಮರಿಬೇಡ. ನಾಳೆ ಹುಡುಗರನ್ನ ಕಳಿಸ್ತೀನಿ, ಮಾತಾಡು. ನೀನು ಲಲಿತ್ನ ಸಾಯಿಸಿರೋ ವಿಚಾರ ಎಲ್ಲ ಗೊತ್ತಾಗಿದೆ, ಎಲ್ಲದಕ್ಕೂ ಪ್ರೂಫ್ ಇದೆ. ಈಗ ಮುಚ್ಕೊಂಡು ಯಶೋದಮ್ಮನ ಕತೆ ಹೇಳು. ಇವ್ನು ಮಾಡ್ತಿರೋ ಕೆಲಸಗಳಿಂದ ಇನ್ನೂ ಏನೇನು ಅನುಭವಿಸ್ಬೇಕೋ ಗೊತ್ತಾಗ್ತಿಲ್ಲ. ಮೊನ್ನೆ ಜಮೀನು ನೋಡೋಕೆ ಬಂದಿದ್ರಲ್ಲ, ಅವ್ರನ್ನ ಸಾಯೋ ಥರ ಹೊಡೆದಾಕಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಿದ್ದಾರೆ ಅವರು. ಜೀವನ್, ನೀನೇ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅವನು ಜೈಲಿಗೆ ಹೋದ್ರೇ ಅವನಿಗೆ ಬುದ್ಧಿ ಬರುತ್ತೆ. ಹಂಗೆಲ್ಲ ಮಾಡೋಕ್ಕಾಗಲ್ಲತ್ತೆ. ಅವನನ್ನು ಬಿಡಿ, ಮಾವನ ಮರ್ಯಾದೆ ಪ್ರಶ್ನೆ ಏನು? ಇಷ್ಟು ವರ್ಷ ಅವ್ರು ಗಳಿಸಿದ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ಮೊನ್ನೆ ಮನೆಯಲ್ಲಿ ಡ್ರಗ್ಸ್ ತೊಗೊಂಬಂದು ಇಟ್ಕೊಂಡಿದ್ದ, ನನ್ನ ಹತ್ರ ಸಿಗಾಕೊಂಡ. ಇವತ್ತು ಡ್ರಗ್ಸು, ನಾಳೆ ಇನ್ನೇನೋ. ದೇವ್ರೆ, ಏನು ಮಾಡೋದು ಗಾಳಿ ಅಂದರೆ? ಎಲ್ಲ ಹಾಳಾಗೋಯ್ತತೆ. ಊರಲ್ಲಿ ಒಂದು ದೊಡ್ಡ ಮಾಲ್ ಓಪನ್ ಮಾಡೋಣ ಅಂತಿದ್ದೆ. ಈಗ ಇರೋ ಮೆಡಿಕಲ್ ಶಾಪ್ನು ಕ್ಲೋಸ್ ಮಾಡಬೇಕಾಗುತ್ತೇನೋ. ಅವನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಒಂದು ಹುಳು ಸಾಯೋದ್ರಿಂದ 100 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಆಗ್ಲಿ. ಏನು ಹೇಳ್ತಿದ್ರೆ ನೀವು? ಸಾಯಿಸು ಅವನ್ನ. ಅವನಿಂದ ಯಾರಿಗೂ ಉಳಿಗಾಲ ಇಲ್ಲ, ಎಲ್ಲರನ್ನೂ ಅವನು ಸಾಯಿಸ್ತಾನೆ. ಅವನಿನ್ ಬದಲಾಗೋದಿಲ್ಲ. ನಮ್ಮ ಕೈಲಿ ಅವನ್ನ ಬದಲಾಯಿಸಕ್ಕೂ ಸಾಧ್ಯನೇ ಇಲ್ಲ. ಸಾಯಿಸ್ಬಿಡು ಅವನ್ನ, ಸಾಯಿಸ್ಬಿಡು. ಸರಿ ಅತ್ತೆ. ಲೀಲಾ ಮಲಗಿದಾಳ? ಹೌದು ಅತ್ತೆ, ತುಂಬ ಸುಸ್ತಾಗಿತ್ತು ಅಂತಿದ್ಲು, ಮಲ್ಕೊಂಡಿದ್ದಾಳೆ. ನಾನು ಈ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರ್ಬಿಟ್ಟಿದ್ದೀನಪ್ಪ. ಇಷ್ಟೆಲ್ಲ ಆದಮೇಲೆ
ನಂಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ. ನಂಗೆ ಸತ್ತೋಗ್ಬೇಕು ಅನಿಸ್ತಾ ಇದೆ. ಅದೇ ಏನು ಹೇಳ್ತಿದ್ರ ನೀವು? ಆಸ್ತಿನ ಅನಾಥಾಶ್ರಮಕ್ಕೆ ಬರೆದ್ರಾ? ಹಾಂ, ಎಲ್ಲ ಬರೆದ್ಬಿಟ್ಟಿದ್ದೀನಿ. ಅತ್ತೆ ನಾವಿದ್ದೀವಲ್ಲ ಅತ್ತೆ, ನಾನು ಲೀಲಾ ನೋಡ್ಕೊತಿದ್ವಿ. ಇಲ್ಲ, ನನಗೆ ಯಾಕೋ ಮನ್ಸೊಪ್ತಾ ಇಲ್ಲ. ನಾನು ಸ್ಟೇಷನ್ಗೆ ಹೋಗಿ ನನ್ನ ತಪ್ಪನ್ನೆಲ್ಲ ಒಪ್ಕೊಂಡ್ಬಿಡ್ತೀನಿ. ಎಲ್ಲ ಹಾಳಾಗೋಗುತ್ತದೆ. ಹಾಗೆಲ್ಲ ಮಾಡಬೇಡಿ ನೀವು ದಯವಿಟ್ಟು. ಏಯ್, ಯಾರೇ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ನೀವು ಸಿಕ್ಕಾಗಿಸ್ತಿದ್ಯಾ? ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ನೀನು ಇಲ್ಲೇ ಸಾಯಿಸ್ಬಿಡ್ತೀನಿ. ಇಲ್ಲ, ನಾ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳ್ತೀನಿ. ಹೆಂಗೆ ಹೋಗ್ತೀಯ? ಈ ಆಸ್ತಿ ಹೊಡಿಬೇಕು ಅಂತಂದ್ಬಿಟ್ಟು ನಾನು ಮನೆ ಹಳ್ಳಿಯಾಗಿ ಬಂದಿದ್ದು. ಅಂಥದ್ರಲ್ಲಿ ಆಸ್ತಿನ ದಾನ ಮಾಡ್ತೀನಿ ನೀನು? ನಿನ್ನ ಮಗನ ಡ್ರಗ್ ಅಡಿಕ್ಟ್ ಆಗೋವಾಗಿ ಮಾಡಿದ್ದೆ ನಾನು. ಇಷ್ಟೆಲ್ಲ ಮಾಡಿದ್ರೆ ನೀನು ಆಸ್ತಿನ ಅನಾಥಾಶ್ರಮಕ್ಕೆ ಬರ್ತೀಯಾ? ಏಯ್, ನೀನು ಬದುಕಿದ್ರೆ ತಾನೇ ಪೊಲೀಸ್ ಗಿಲಿಸು ಅಂತ ಹೋಗೋದು. ಏಯ್, ಸ್ವಾಮಿ, ಚೆನ್ನಾಗಿ ಬೆಂಡತ್ತೆ. ಸರ್, ನನ್ನ ಮಾತು ಕೇಳಿ ಸರ್. ಬೇಡ ಸರ್. ಒಂದು ಕ್ಷಣದಲ್ಲಿ ನಾವು ತಗೊಂಡಿರೋ ದುಡುಕಿನ ನಿರ್ಧಾರ ಒಂದಷ್ಟು ಜೀವವನ್ನೇ ತಗೊಳುತ್ತೆ. ಹೆಣ್ಮಕ್ಳಿಗೆ ಮದುವೆ ಮಾಡೋದಕ್ಕಿಂತ ಮುಂಚೆ ಆ ಹುಡುಗ ಯಾರು, ಏನು, ಎತ್ತ ಅನ್ನೋದನ್ನು ಗಂಭೀರವಾಗಿ ಯೋಚಿಸ್ಬೇಕು. ಜೀವನ ಮನೆಗೆ ಸೇರಿದ್ದು ಕೆಟ್ಟ ಉದ್ದೇಶದಿಂದ. ನಮ್ಮ ಸುತ್ತಮುತ್ತಲೂ ಜೀವನ ಥರನೇ ಸುಮಾರು ಜನ ಇದ್ದಾರೆ. ಹಾಗೆ ಸ್ನೇಹಿತರ ಥರ ನಾಟಕ ಆಡಿ ನಮ್ಮನ್ನು ಕೆಟ್ಟ ದಾರಿಗೆ ತಳ್ಳೋ ಸಾಗರ್ ಅಂತವರು ಇದ್ದಾರೆ. ಒಂದು ಕ್ಷಣದ ಕೆಟ್ಟ ಆಲೋಚನೆಗೆ ಬಲಿಯಾದ ಯಶೋದೆ ಅಂತವರು ಇರ್ತಾರೆ. ಆದರೆ ಇದಕ್ಕೆಲ್ಲ ಬಲಿ ಆಗೋದು ಮುಗ್ಧ ಲೀಲಾ ಮತ್ತು ರಮೇಶ್ ಅಂತವರು. ನೈತಿಕತೆ ಅನ್ನೋದು ಸತ್ತಾಗ ನಮ್ಮ ಸುತ್ತಮುತ್ತ ಎಲ್ಲ ರಾಕ್ಷಸರೇ ತುಂಬೋಗ್ತಾರೆ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಮರಿಬೇಡಿ. ಇಲ್ಲಿ ಪ್ರಾಯಶ್ಚಿತ್ತಕ್ಕೆ ಜಾಗ ಇಲ್ಲ, ತಪ್ಪಿಗೆ ಶಿಕ್ಷೆ ಮಾತ್ರ. ನಿದ್ದೆಯಲ್ಲೂ ಎಚ್ಚರವಾಗಿರಿಸುತ್ತೆ ಕ್ರೈಮ್ ಟಾಕೀಸ್.